ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಕುಡಿಯಕ್ಕೆ ನೀರಿನ ಸಮಸ್ಯೆ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಮಕ್ಕಳಿಗೆ ಕೂರಕ್ಕೆ ಸರಿಯಾಗಿ ಬೆಂಚು ಚೇರಿನ ವ್ಯವಸ್ಥೆ ಮಾಡಿಲ್ಲ. ರಾಜ್ಯಾದ್ಯಂತ ರಸ್ತೆಗಳು ಸರಿ ಇಲ್ಲ, ಹಳ್ಳಿಗಳಲ್ಲಿ ರಸ್ತೆಗಳು ಸರಿ ಇಲ್ಲ, ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ರೀ. ಬೆಟ್ಟದಷ್ಟಿದೆ ಸಮಸ್ಯೆಗಳು. ಅದೆಲ್ಲವನ್ನ ಬಿಟ್ಟು ಅಧಿವೇಶನ ನಡೆಯುತ್ತಲ್ಲ, ಏನು ನೀವು ಸಚಿವರುಗಳು ನಿಮ್ಮ ಮನೆಯಿಂದ ದುಡ್ಡು ತಗೊಂಬಂದು ಅಧಿವೇಶನ ನಡೆಸ್ತೀರಾ? ಜನರ ತೆರಿಗೆ ದುಡ್ಡಲ್ಲಿ ಅಧಿವೇಶನವನ್ನ ನಡೆಸಬೇಕಾದ್ರೆ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ನೀವು ರಾಣಿ ಜೇನ್ ಹಿಂದೆ ಹೋದ್ರೋ, ಹನಿ ಟ್ರ್ಯಾಪ್ಗೊಳಗಾದ್ರೋ, ಇನ್ನೊಂದು ಟ್ರ್ಯಾಪ್ಗೊಳಗಾದ್ರೋ, ದಟ್ ಈಸ್ ನಾಟ್ ಅವರ್ ಕನ್ಸರ್ನ್. ನಮ್ಮ ವಿಚಾರವೇ ಅಲ್ವೇ ಅಲ್ಲ ಅದು. ಜನರ ತೆರಿಗೆ ದುಡ್ಡಲ್ಲಿ ಅಧಿವೇಶನ ನಡೆಸಬೇಕಾದ್ರೆ ರಾಜ್ಯದ ಮತ್ತು ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕೇ ಹೊರತು ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ತಿರಲ್ಲ. ಯಾರ್ರೀ ನಿಮಗೆ ಅಷ್ಟೊಂದು ರೈಟ್ಸ್ ಕೊಟ್ಟೋರು? ಇನ್ನಾದ್ರೂ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ, ಈಗ ಆಲ್ರೆಡಿ ಹಗರಣಗಳ ಮೇಲೆ ಹಗರಣಗಳು ಮಾಡ್ತಾ ಇದ್ದೀರಿ, ಇನ್ನಾದ್ರೂ ನೀವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಜನ ಏನ್ ಮಾಡ್ತಾರೋ ರೊಚ್ಚಿಗೆದ್ದು ಗೊತ್ತಿಲ್ಲ. ಆದ್ರೆ ಈ ಬುದ್ಧಿಯನ್ನಂತೂ ಬಿಟ್ಬಿಡಿ. ಈ ಹೊಲಸು ರಾಜಕಾರಣಗಳು ಯಾವತ್ತೂ ಕೂಡ ಕರ್ನಾಟಕಕ್ಕೆ ಶೋಭೆಯನ್ನ ತರೋದಿಲ್ಲ.